पूरा जड़ा बनी सर ದಾಮೋದರ್ ನದಿ ಅಂತ ಇದೆ. 4 ನದಿಗಳು ಸೇರಿ ಕಣ್ಣೀರಿನ ನದಿ ಇದು. ಇಡೀ ಭಾರತದಲ್ಲಿ ಅತ್ಯಂತ ಪ್ರವಾಹ ಉಕ್ಕಿ ಹರಿದು ಆ ಭಾಗದಲ್ಲಿ ಜನಗಳನ್ನ ಸಾವು ನೋವನ್ನು ತರ್ತಕ್ಕಂತ ನದಿ ಅದು. ಆ ನದಿಗೆ ಅಣೆಕಟ್ಟನ್ನು ಕಟ್ಟಬೇಕು ಅಂತ ದೇಶದಲ್ಲಿ ಒಂದು ನದಿಗೆ ಅಣೆಕಟ್ಟನ್ನು ಕಟ್ಟಿರ್ತಕ್ಕಂತ ಒಬ್ಬ ಇಂಜಿನಿಯರ್ ಇದುವರೆಗೂ ಇತಿಹಾಸದಲ್ಲೇ ಇಲ್ಲ. ಹಾಗಾಗಿ ನಿಮ್ಮ ಬ್ರಿಟಿಷ್ ದೇಶದಿಂದ ಬಂದಿರತಕ್ಕಂತ ಯಾವ ಒಬ್ಬ ಇಂಜಿನಿಯರ್ ಕೂಡ ಒಂದು ನದಿಗೆ ಅಣೆಕಟ್ಟನ್ನ ಕಟ್ಟತಕ್ಕಂತ ವ್ಯಕ್ತಿ. ಈ ವ್ಯಕ್ತಿಯ ದೂರದೃಷ್ಟಿ ಕಲ್ಪನೆ ಯಾವ ಮಟ್ಟದಲ್ಲಿತ್ತು ಅಂದ್ರೆ ಅವ್ರು ಯಾವಾಗ್ಲೂ ಒಂದು ಅಣ್ಣ ಬಿಜೆಪಿ ಹೋಗೋಣ ಒಳಗಡೆ ಹೋಗೋಣ ನೀವು ಹೊರಡೋಗೋಣ ಹಂಗ ಬರ್ರಿ ಬಿಜೆಪಿ ಓಕೆ ಹಾದಿಯಲ್ಲಿ ಆ ಸಾಧನೆಯ ಹಾದಿಯಲ್ಲಿ ಆ ಬುಕ್ ನೋಡಿದಂತ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟರು. ಐತೆ ಇನ್ನೊಂದು ಬಗ್ಗೆ ಭಾಳ ರೆಡಿ ಮಾಡ್ತೀವಿ ಮಾತಾಡ್ತಾರೆ. ನೀರು ಕೊಡೋ ಹಾಗೆ ಹೇಳ್ತಾರೆ ಇವ್ನು ಕೇಳಬೇಕಿತ್ತು. ಅವ್ರು ಪಾಠ ಮಾಡಿದ್ದಿನ ಅರ್ಥ ಆಗ್ಲಿ ಆಗ್ತಾ ಇರ್ಲಿ, ದೂರ ಕೂತ್ಕೊಂಡು ಗೋಣಿ ಚೀಲದಲ್ಲಿ ನಾನು ಕೇಳಿಸ್ಕೊಂಡು ಬರ್ತೀನಿ ಅಂದ್ರೆ ಊಹಿಸಿ. ಇವತ್ತು ನಾವು ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ, ನಾವು ಒಂದು ಸ್ಟೇಜ್ ಅಲ್ಲಿ ಇದೀವಿ, ಇವತ್ತು ಒಂದು ಶುಭ್ರವಾದ ಬಟ್ಟೆಗಳನ್ನ ಹಾಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಅದರ ಕೀರ್ತಿ ಯಾರಿಗೆ ಸಲ್ಬೇಕು ಅಂತ. ಏನು ಒಂದು ಲೈಬ್ರರಿಲಿ ಇದ್ದಂತ ಬುಕ್ಗಳು ಎಷ್ಟು ಗೊತ್ತಾ? ಈಗಿರೋ ಬುಕ್കളുವೆ 50,000 ಬುಕ್ಗಳು. ಅವ್ರಿಗಿದ್ದಿದ್ದ ಜ್ಞಾನ ಎಷ್ಟು ಗೊತ್ತಾ? 100 ಡಾಕ್ಟರೇಟ್ ಪದವಿಗಳನ್ನ ತಗೊಂಡ್ರೆ 100 ಡಾಕ್ಟರೇಟ್ ಪದವಿಗಳನ್ನ ತಗೊಂಡ್ರೆ ಎಷ್ಟು ಜ್ಞಾನ ಇತ್ತೋ ಅಷ್ಟು ಜ್ಞಾನ ಉಳ್ಳಂತಹ ವ್ಯಕ್ತಿ. ಇಡೀ ಭಾರತಕ್ಕೆ ಅದು ದಲಿತ ಸಮುದಾಯದಲ್ಲಿ ಮೊದಲ